ಎಲ್ರಿಗೂ ನಮಸ್ಕಾರ. ಏನು ಎಲ್ಲರೂ KPSC KS ಎಕ್ಸಾಮ್ ಬರ್ದಿರ್ತಕ್ಕಂತಹವರು ಏನೋ ತುಂಬಾ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಓದೋದನ್ನ ಬಿಡೋದ್ರ ಅವಶ್ಯಕತೆ ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಸೊ ಯಾರೆಲ್ಲ KS ಎಕ್ಸಾಮ್ ಅನ್ನ ಬರ್ದಿದ್ರಿ, ಸೊ 100 ಇಂದ ಆ ಕಡೆ ಈ ಕಡೆ ಇರ್ತಕ್ಕಂಥವ್ರು ಕೂಡ ಹೋಪ್ ಅನ್ನ ಇಟ್ಕೊಂಡು ಮೇನ್ಸ್ ನ ಬರಿತೀವಿ ಅಂತ ಹೇಳಿ ತಯಾರಿಯನ್ನ ಶುರು ಮಾಡ್ಕೋಬಹುದು. ಅಥವಾ ರೀ ಎಕ್ಸಾಮ್ ಆಗೋ ಚಾನ್ಸಸ್ ಕೂಡ ತುಂಬಾ ಹೆಚ್ಚಾಗಿ ಇರೋದ್ರಿಂದ ಅದಕ್ಕೂ ಕೂಡ ತಯಾರಿಯನ್ನ ಮಾಡ್ಕೋಬಹುದು. ಸೊ ಇಲ್ಲಿ ಓದೋದನ್ನ ನಿಲ್ಸೋ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಕ್ಲಾರಿಟಿ ಫಸ್ಟ್ ಆಗಿ ನಾನು ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ಏನೇನೆಲ್ಲ ಎಡವಟ್ಟುಗಳು ಆಗಿದೆ, ಯಾವ ರೀತಿಯಲ್ಲಿ ಅಂತ ಹೇಳಿ ನಾವು ನೋಡ್ತಾ ಹೋದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಏನು ಕ್ವಶನ್ ಪೇಪರ್ ನಲ್ಲಿ ಪ್ರಮುಖವಾಗಿ ಟ್ರಾನ್ಸ್ಲೇಷನ್, ಏನು ಟ್ರಾನ್ಸ್ಲೇಷನ್ ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಬಿಕಾಸ್ ಇಂಗ್ಲಿಷ್ ಅಲ್ಲಿ ನಾವು ಯಾವುದೇ ಒಂದು ವರ್ಡ್ ಅಥವಾ ಟರ್ಮ್ ಅನ್ನ ತಗೊಂಡ್ರೆ ಸೊ ವಿ ಕಾಂಟ್ ಟ್ರಾನ್ಸ್ಲೇಟ್ ಇಟ್ಸ್ ಇನ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಇಸ್. ಸೊ ಸಮ್ ಅದರ್ ಕ್ವಶನ್ಸ್ ಪೇಪರ್ ಅಲ್ಲಿ ನಾವು ಏನ್ ನೋಡ್ತೀವಿ, ದಟ್ ಟರ್ಮ್ಸ್, ಬಿಕಾಸ್ ಇಫ್ ಇಟ್ ಈಸ್ ಇನ್ ಕೇಸ್ ಮೆಡಿಕಲ್ ಟರ್ಮ್ ಆರ್ ಸೈನ್ಸ್ ಟರ್ಮ್, ಸೊ ವಿ ಕಾಂಟ್ ಟ್ರಾನ್ಸ್ಲೇಟ್ ಇಟ್ ಆಸ್ ಇಟ್ ಈಸ್. ಸೊ ದಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದೇ ಟರ್ಮ್ ಅನ್ನ ಕೊಡ್ತಾರೆ. ಸೊ ದಟ್ ಈಸ್ ಫೈನ್, ದಟ್ ಈಸ್ ಬೆಟರ್. ಬಟ್ ಈ ಒಂದು KPSC ಎಕ್ಸಾಮ್ ನಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ಕೊಡ್ತಕ್ಕಂತಹ ಅರ್ಥನೇ ಬೇರೆ, ಇಲ್ಲಿ ಕೊಡೋ ಅರ್ಥನೇ ಬೇರೆ. ಆ ಟರ್ಮ್ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲದೇನೆ ಆ ಒಂದು ಟ್ರಾನ್ಸ್ಲೇಟ್ ಅನ್ನ ಮಾಡಿದರೆ, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಒಂದು ಗೂಗಲ್ ಫಾರ್ಮ್ಸ್ ಅನ್ನ ಬಳಸಿ ಈ ಒಂದು ಟ್ರಾನ್ಸ್ಲೇಟ್ ನ ಮಾಡಿದ್ದಾರೆ ಅಂತ ಹೇಳಿ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಒಂದು. ಸೊ ಆ ಕಾರಣದಿಂದಾಗಿ ಏನು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದವರು KPSCಗೆ ಒಂದು ಲೆಟರ್ ಅನ್ನ ಕೂಡ ಹಾಕಿದ್ದಾರೆ. ಏನು ಈ ರೀತಿಯಾಗಿ ಮಾಡಿರ್ತಕ್ಕಂತಹದಕ್ಕೆ ಕಾರಣ ಏನು, ಯಾಕೆ, ಅದರ ಬಗ್ಗೆ ಮಾಹಿತಿಯನ್ನ ಕೊಡಿ, ವರದಿಯನ್ನ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ KPSC ಅವರು ಅದಕ್ಕೆ ಏನು ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ ನೋಡೋಣ. ಇನ್ನು ನಿನ್ನೆ ನಡೆದಂತಹ ಒಂದು ಟ್ವಿಟರ್ ಮಾಡಿದಂತಹ KPSCಯ ಕಾರ್ಯದರ್ಶಿ, ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಇರೋದು ಏನು ಅಂತಂದ್ರೆ, ಕ್ವಶನ್ ಪೇಪರ್ ಟಫ್ ಆಗಿದೆ, ಟಫ್ ಅಲ್ಲ, ಟಫೆಸ್ಟ್ ಕ್ವಶನ್ ಪೇಪರ್ ಇನ್ ಹಿಸ್ಟ್ರಿ ಆಫ್ KPSC ಅಂತ ಏನು ಎಲ್ಲರೂ ಹೇಳ್ತಾ ಇದ್ರು. ಅದಕ್ಕೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಏನಂತಂದ್ರೆ, ಓದಿದಂತಹ ಅಭ್ಯರ್ಥಿಗಳಿಗೆ ಖುಷಿ ಆಗಿರುತ್ತೆ, ಆ ಕಾರಣದಿಂದಾಗಿ ಅವ್ರು ಚೆನ್ನಾಗಿ ಎಕ್ಸಾಮ್ನ ಬರ್ದಿರ್ತಾರೆ ಅಂತ. ಅದಾದ ಅರ್ಧ ಗಂಟೆನಲ್ಲೇ ಆ ಟ್ವೀಟ್ ನ ಡಿಲೀಟ್ ಮಾಡಿರ್ತಕ್ಕಂತಹದ್ದು ಎಂತಹ ಹಾಸ್ಯಾಸ್ಪದ ಅಂತಂದ್ರೆ, ನಿಜವಾಗ್ಲೂ KPSC ಅವ್ರಿಗೆ ಏನಾದ್ರೂ ಸ್ವಲ್ಪನಾದ್ರೂ ಒಂದು ಏನ್ ಹೇಳ್ಬೇಕು ಅಂತ ಪದಗಳು ಸಿಗ್ತಾ ಇಲ್ಲ. ನಿಜವಾಗ್ಲೂ ಅವ್ರಿಗೆ ನಾಚಿಕೆ ಇಲ್ವಾ, ಅದಿಲ್ವಾ ಇದಿಲ್ವಾ ಅಂದ್ರೆ ಅದೆಲ್ಲ ಅವ್ರಿಗೇನು ಸಾಕಾಗೋದೇ ಇಲ್ಲ. ದಟ್ ಈಸ್ ಡಿಫ್ರೆಂಟ್. ಇನ್ನ ಯಾಕೆ ನಾನು ಓದೋದನ್ನ ನಿಲ್ಲಿಸಬಾರ್ದು ಅಂತ ಹೇಳಿದೆ ಅಂತಂದ್ರೆ, ಸೊ ಕಟ್ ಆಫ್ ಪರ್ಸೆಂಟೇಜ್ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದೀವಿ ಅದಕ್ಕಿಂತ ತುಂಬಾ ಕಡಿಮೆಗೆ ನಿಲ್ಲುವಂತಹ ಚಾನ್ಸಸ್ ಇದೆ ಒಂದು. ಇನ್ನೊಂದು ಅಷ್ಟೇ ಚಾನ್ಸಸ್ ರೀ ಎಕ್ಸಾಮ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ. ಆಮೇಲೆ ನಿನ್ನೆ ತಾನೇ ಅಫಿಷಿಯಲಿ ಕೀ ಆನ್ಸರ್ಸ್ ಅನ್ನ ಬಿಟ್ಟಿದ್ದಾರೆ. ನಾನು ಅದ್ರ ಮೇಲೆ ಬರ್ತೀನಿ. ಸೊ ನಾವೇನ್ ಅನಲೈಸ್ ಮಾಡಿದ್ವಿ ಅಥವಾ ಏನೆಲ್ಲ ಆನ್ಸರ್ಸ್ ಗಳನ್ನ ಕೊಟ್ಟಿದ್ವಿ, ಅದರಲ್ಲಿ ನಾವು ಅನ್ಕೊಂಡ ಹಾಗೆ 2 ಅಥವಾ 3 ವ್ಯತ್ಯಾಸಗಳು ಆಗ್ಬೋದು ಅಂತ ಹೇಳಿ ಅನ್ಕೊಂಡಿದ್ವಿ. ಆದ್ರೆ ಇದೊಂದು ಶಾಕಿಂಗ್ ಅನ್ನೋ ರೀತಿನಲ್ಲಿ 10 ರಿಂದ 15 ಪ್ರಶ್ನೆಗಳ ವ್ಯತ್ಯಾಸ ನಾವು ಕಂಡುಕೊಂಡಂತಹ ಉತ್ತರಗಳಿಗೂ ಅವರು ಕೊಟ್ಟಿರ್ತಕ್ಕಂತಹ ಕೀ ಉತ್ತರಗಳಿಗೂ ಬಂದಿರತಕ್ಕಂತಹದ್ದು. ಸೊ ಅಬ್ಜೆಕ್ಷನ್ ಅನ್ನ ಕೂಡ ಫೈಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬೇಕು ಅಂತಂದ್ರೆ ಅವ್ರು ಕೊಟ್ಟಿರುವಂತಹ ಫಾರ್ಮ್ಯಾಟ್ ಅನ್ನ ನಾವು ಫಾಲೋ ಮಾಡಬೇಕು. ಅಂಡ್ ಅನದರ್ ಒನ್ ಥಿಂಗ್ ಇಸ್ ಅಥೆಂಟಿಕೇಟ್ ಮೆಟೀರಿಯಲ್ ಅನ್ನ ನಾವು ಪ್ರೂಫ್ ಆಗಿ ಕೊಟ್ಟು ಅಥವಾ ಅದನ್ನ ಇಟ್ಕೊಂಡು ಅದ್ರ ಮೇಲೆ ನಾವು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಅನದರ್ ಒನ್ ಥಿಂಗ್. ನೆಕ್ಸ್ಟ್ ನಾವು ನೋಡೋದಾದ್ರೆ, ಯಾಕೆ ಈ ಒಂದು KPSC ಇಂತಹ ಎಡವಟ್ಟುಗಳನ್ನ ಮಾಡ್ತು ಅಂತ ಹೇಳಿ ನಾವು ನೋಡೋದಾದ್ರೆ, ಸಿಲೆಬಸ್, ಫಸ್ಟ್ ಸಿಲೆಬಸ್ಗೆ ಬಂದ್ಬಿಟ್ರೆ ನಾವು ಯಾವುದೇ ಒಂದು ಎಕ್ಸಾಮ್ ಅನ್ನ ತಗೋಬಹುದು. ಅವನು ಏನ್ ಕ್ವಶನ್ ಅನ್ನ ಬೇಕಾದ್ರೂ ಕೇಳಬಹುದು. ಸೊ ದೇ ಹ್ಯಾವ್ ದಟ್ ಲಿಬರ್ಟಿ, ಬಟ್ ಇಟ್ ಶುಡ್ ಬಿ ವಿತ್ ಇನ್ ದಿ ಸಿಲೆಬಸ್ ಆರ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ನೋಟಿಫಿಕೇಶನ್, ರೈಟ್? ಆದ್ರೆ ಇಲ್ಲಿ ಅಂತ ಯಾವುದನ್ನು ಅವರು ಫಾಲೋ ಮಾಡಿಲ್ಲ. ಯಾಕೆ ಅಂತಂದ್ರೆ, ಫಸ್ಟ್ ಪೇಪರ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ಇಟ್ ಈಸ್ ಫಾರ್ 40 ಮಾರ್ಕ್ಸ್. ಮತ್ತೆ ಇನ್ನು ಹ್ಯುಮ್ಯಾನಿಟೀಸ್ ಏನು ನಾವು ಪಾಲಿಟಿಯನ್ನ ನೋಡ್ತೀವಿ, ಹಾಗೆ ಎಕನಾಮಿಕ್ಸ್ ಅನ್ನ ನೋಡ್ತೀವಿ, ಹಿಸ್ಟ್ರಿಯನ್ನ ನೋಡ್ತೀವಿ, ಜಿಯೋಗ್ರಫಿಯನ್ನ ನೋಡ್ತೀವಿ, ಸೈನ್ಸ್ ಅನ್ನ ನೋಡ್ತೀವಿ. ಹಾಗೆ ಇವೆಲ್ಲವನ್ನ ಸೇರಿಸಿ 60 ಮಾರ್ಕ್ಸಿಗೆ ಕೇಳಬೇಕಾಗಿತ್ತು ಕ್ವಶನ್ಸ್ ಅನ್ನ. ಆದ್ರೆ ಅವನು ಆ ರೀತಿಯಾಗಿ ಮಾಡಿಲ್ಲ. ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿಯ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೊಟ್ಟು 40 ಮಾರ್ಕ್ಸಿಗೆ ಇದ್ದಂತಹ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅನ್ನ ಸಂಪೂರ್ಣವಾಗಿ ಹಾಳು ಮಾಡಿ ಇಟ್ಟಿದ್ದಾರೆ. ತುಂಬಾ ಕಮ್ಮಿ ಪ್ರಶ್ನೆಗಳನ್ನ ಅದರಲ್ಲಿ ಕೇಳಿರೋದು. ಸೊ ಇದು ಒಂದು ಫಾಲ್ಟ್.
ಕ್ವಶನ್ ಪೇಪರ್ ಅಲ್ಲಿ ಆದಂತಹದ್ದು. ಇನ್ನು ನೆಕ್ಸ್ಟ್ ಸೆಕೆಂಡ್ ಪೇಪರ್ ಅಲ್ಲಿ ಬಂತಂದ್ರೆ ನಾವು ಅಲ್ಲೂ ಕೂಡ ನೋಡಬಹುದು ಮೆಂಟಲ್ ಎಬಿಲಿಟಿ. ಇಟ್ ಈಸ್ 30 ಮಾರ್ಕ್ಸ್ ಗೆ ಇರ್ತಕ್ಕಂತಹದ್ದು. ಬರೀ 18 ಕ್ವಶನ್ಸ್ ಅನ್ನ ಕೇಳಿದರೆ, ಇನ್ನು 12 ಕ್ವಶನ್ ಅನ್ನ ಅದರಲ್ಲಿ ಕೂಡ ಮಿಸ್ ಮಾಡಿದ್ದಾರೆ. ಇನ್ನು ಕರೆಂಟ್ ಅಫೇರ್ಸ್ ಅಂತ ಹೇಳಿ ನಾವು ನೋಡಿದಾಗ, ಸೊ ಎಲ್ಲಾ ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿದಾಗ, ಅನಲೈಸ್ ಮಾಡಿದಾಗ ಅಲ್ಲಿ ಏನೆಲ್ಲ ಅಂಶಗಳು ಇತ್ತು ಅಂತ ಹೇಳಿ, ಸೊ ಏನು ದಿನಗಳು, ಅಂತಾರಾಷ್ಟ್ರೀಯ ದಿನಗಳು, ರಾಷ್ಟ್ರೀಯ ದಿನಗಳು ಅಂತ ನಾವೇನು ಆಚರಣೆಯನ್ನ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ಹೇಳಿ ಮಾಡ್ತಕ್ಕಂತಹದ್ದು, ವಿಶ್ವ ಹೆಣ್ಣು ಮಕ್ಕಳ ದಿನ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತಕ್ಕಂತಹದ್ದು, ಈ ರೀತಿಯಾಗಿ ಪರಾಕ್ರಮ ದಿವಸ್, ಈ ರೀತಿಯಾದಂತಹ ಒಂದು ಡೇ ಇಂಪಾರ್ಟೆನ್ಸ್ ಬೇಸ್ಡ್ 1 ಕ್ವಶನ್ ಕಂಪಲ್ಸರಿ ಇರ್ತಾ ಇತ್ತು. ಆದ್ರೆ ಈ ಸಲ ಆ ಯಾವ ಕ್ವಶನ್ಸ್ ಬಂದಿಲ್ಲ. ಇನ್ನು ಸ್ಪೋರ್ಟ್ಸ್ ಅಂತ ಹೇಳಿ ಬಂದ್ರೆ ಕೇಳೋದು ಬೇಡ, ಯಾಕೆಂದ್ರೆ ಈಗ ರೀಸೆಂಟ್ ಆಗಿ ಏನು ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಅನ್ಕೊಂಡಿದ್ವಿ, ಯಾವುದೇ ಎಲೆಕ್ಷನ್ ರಿಲೇಟೆಡ್ ಯಾವುದು ಕೇಳಿಲ್ಲ, ಅಂಡ್ ಕಾನ್ಫರೆನ್ಸಸ್ ಬಗ್ಗೆ ಎಲ್ಲೂ ಕ್ವಶನ್ಸ್ಗಳು ಬಂದಿಲ್ಲ, ಮತ್ತೆ ಏನು ಆಸ್ಟ್ರೇಲಿಯನ್ ಓಪನ್ಸ್ ನಡೀತು ಅದ್ರ ಬಗ್ಗೆ ಯಾವ ಕ್ವಶನ್ಸ್ ಬಂದಿಲ್ಲ. ಯಾವ ರೀತಿಯಾಗಿ ಅವರು ಕರೆಂಟ್ ಅಫೇರ್ಸ್ ಅನ್ನ ಅಬ್ಸರ್ವ್ ಮಾಡ್ತಿದ್ದಾರೆ KPSC ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆಮೇಲೆ ಹೊಸ ಹೊಸ ಒಂದು ನೇಮಕಾತಿಗಳು ನಡೀತು. ಚುನಾವಣಾ ಆಯೋಗ ಇರಬಹುದು, ಭೂಸೇನೆಗೆ ಇರಬಹುದು, ನೌಕಾಪಡೆಗೆ ಇರಬಹುದು, ಎಲ್ಲ ಹೊಸ ನೇಮಕಾತಿಗಳು ನಡೀತು. ಅದು ಕರೆಂಟ್ ಅಫೇರ್ಸ್ ಅಲ್ವಾ, ಅದು ಇಂಪಾರ್ಟೆಂಟ್ ಅಂತ ಇವ್ರಿಗೆ ಅನ್ಸಿಲ್ವಾ? ಅದನ್ನೆಲ್ಲವನ್ನ ಮೂಲೆ ತಳ್ಳಿದ್ದಾರೆ. ಓಕೆ, ದೇ ಹ್ಯಾವ್ ಲಿಬರ್ಟಿ, ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅವ್ರು ಯಾವ್ದ್ರಲ್ಲಿ ಬೇಕಾದ್ರೂ ಕೂಡ ಪ್ರಶ್ನೆ ಕೇಳುವಂತಹ ಸ್ವಾತಂತ್ರ್ಯ ಇದೆ, ಅದ್ರ ಮೇಲೆ ಅವ್ರು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಆದ್ರೆ ಇಲ್ಲಿ ಸಿಲೆಬಸ್ ಅನ್ನು ಕೂಡ ಅವರು ಫಾಲೋ ಮಾಡಿಲ್ಲ. ಇನ್ನೊಂದು ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ 1988 ಇಂದ 2020 ವರೆಗೂ KS ಕ್ವಶನ್ ಪೇಪರ್ಸ್ ಏನಿದೆ ಅದರಲ್ಲಿ ಯಾವ ಒಂದು ಕ್ವಶನ್ ಅನ್ನು ಕೂಡ ಅವರು ರಿಪೀಟ್ ಮಾಡಿಲ್ಲ. ನೆಕ್ಸ್ಟ್ UPSC ಯಲ್ಲಿ ಬಂದಂತಹ ಲಾಸ್ಟ್ ಅಥವಾ ಬಿಫೋರ್ ಲಾಸ್ಟ್ ಕ್ವಶನ್ ಪೇಪರ್ಸ್ ಏನ್ ಸೆಟ್ ಆಗಿತ್ತು ಅದರಲ್ಲಿ ತೆಗೆದು 2-3 ಕ್ವಶನ್ಸ್ ಅನ್ನ ಕಾಪಿ ಮಾಡಿ ಇಲ್ಲಿ ಹಾಕಿದ್ದಾರೆ. ಸೊ ಇದಿಷ್ಟು ಇವರು ನಡೆಸಿರ್ತಕ್ಕಂತಹ ಒಂದು ಮಾದರಿ, ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಿರ್ತಕ್ಕಂತಹ ಮಾದರಿ, ಅದನ್ನ ಹೇಗೆ ಅನಲೈಸ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಇದೆಲ್ಲದಕ್ಕೂ ಉತ್ತರ ಕೊಡಬೇಕಾಗಿರೋರು KPSC. ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಹರಿದಾಡ್ತಿದೆ. ಅದಕ್ಕೆ ಯಾವ ಪ್ರಕ್ರಿಯೆಯನ್ನು ಕೊಟ್ಟಿಲ್ಲ KPSC ಅವರು. ಇನ್ನು ಟ್ರಾನ್ಸ್ಲೇಷನ್, ಸೊ ಬಿಗ್ಗೆಸ್ಟ್ ಮಿಸ್ಟೇಕ್ ಇನ್ ದಿಸ್ ಕ್ವಶನ್ ಪೇಪರ್. ಒಂದು 80 ಪೇಜ್ ಇರ್ತಕ್ಕಂತಹದ್ದು ಪ್ರತಿ ಕ್ವಶನ್ ಪೇಪರ್ 1 ಅಂಡ್ ಪೇಪರ್ 2. ಅದ್ರ ಬಗ್ಗೆ ಯಾವ ಕ್ಲಾರಿಫಿಕೇಶನ್ ಅಥವಾ ಅದ್ರ ಬಗ್ಗೆ ಅವ್ರು ಏನು ಮಾತಾಡಕ್ಕೆ ಹೋಗಿಲ್ಲ. ಅಂಡ್ ಇನ್ನು ಎಕ್ಸಾಮ್ಗೆ ಬಂದು ಇದು ಅಬ್ಜೆಕ್ಷನ್ಸ್ ಆಗಬೇಕು, ಇದೆಲ್ಲ ಆಗಬೇಕು, ಮತ್ತೆ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಏನು ಉತ್ತರವನ್ನ ಕೊಡ್ತಾರೆ ನೋಡಬೇಕು. ಸೊ ಆಮೇಲೆ ನಾವು ಅದನ್ನ ಅದ್ರ ಬಗ್ಗೆ ತೀರ್ಮಾನವನ್ನ ತಗೊಳ್ಬೇಕಾಗತ್ತೆ, ಅಥವಾ ಇವರು ಯಾವಾಗ ಕಟ್ ಆಫ್ ಬಿಡ್ತಾರೆ ನೋಡ್ಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ. ಬಟ್ ಕಟ್ ಆಫ್ ಅಂತ ಹೇಳಿ ಬಂದಾಗ ಈ ಸರಿ ಯಾರು ಊಹಿಸಲಾರದಷ್ಟು ಕಡಿಮೆ ಕಟ್ ಆಫ್ ಪರ್ಸೆಂಟ್ ಬರೋದಂತೂ ಒಂದು ನಿರ್ದಿಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ, ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಸೊ ಹಾಗಾಗಿ ಯಾರಾದ್ರೂ ಒಂದು 100 ಇಂದ ಆ ಕಡೆ ಈ ಕಡೆ ಇರ್ತಕ್ಕಂತಹವರು ಹೋಪ್ಸ್ ನ ಕಳ್ಕೊಳ್ಳೋದು ಬೇಡ. ಯಾಕೆ ಅಂತಂದ್ರೆ ನಾವು ಲಾಸ್ಟ್ ಅನಾಲಿಸಿಸ್ಗಳನ್ನ ಏನ್ ಮಾಡ್ಕೊಂಡು ಬಂದಿದ್ರು ಅದನ್ನೆಲ್ಲ ನೋಡಿದ್ರೆ ಕಾಲ್ ಆಗ್ತಾ ಇದ್ದಿದ್ದೆ 106, 108, 125 ಈ ತರ ಪೋಸ್ಟ್ಗಳು. ಆ ಪೋಸ್ಟ್ಗಳಿಗೇನೆ ಕಟ್ ಆಫ್ ಮಾರ್ಕ್ಸ್ ನಿಲ್ತಾ ಇದ್ದಿದ್ದು 180 ಪ್ಲಸ್ 170, 180 ಅಷ್ಟು ನಿಲ್ತಾ ಇತ್ತು. ಆದ್ರೆ ಈ ಸಲ ಏನಾಗಿದೆ ಅಂದ್ರೆ 384 ಪೋಸ್ಟ್ ಇದೆ ಅಂಡ್ ಕಟ್ ಆಫ್ ಪರ್ಸೆಂಟ್ ಅನ್ನ ನಾವು 170, 180 ನೋಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಆ ರೀತಿ ರೀಚ್ ಆಗಿರೋರು ತುಂಬಾ ಕಡಿಮೆ. ಐ ಡೋಂಟ್ ನೋ, ತುಂಬಾ ಅಂದ್ರೆ ತುಂಬಾ ಕಡಿಮೆ ಜನ ಇದ್ದಾರೆ. ಸೊ ಹಾಗಾಗಿ ಒಂದು KS ಎಕ್ಸಾಮ್ ಅನ್ನ ಬರ್ದಿರ್ತಕ್ಕಂತಹವ್ರು ಓಕೆ, ಈ ಒಂದು KPSC ಮಾಡಿರೋ ಎಡವಟ್ಟಿನಿಂದ ನನಗೆ ತೊಂದರೆ ಆಗಿದೆ, ನಾನೇನೋ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡೆ ಅಂತ ಯಾರ್ಯಾರೆಲ್ಲ ಫೀಲ್ ಆಗ್ತಾ ಇದ್ದೀರಾ ಅವರು ನಿಮ್ಮ ಪ್ರಿಪರೇಷನ್ ಅನ್ನ ನಿಲ್ಲಿಸ್ತೇನೆ ಇವತ್ತಿಂದಾನೇ ಶುರು ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ ದೇರ್ ಇಸ್ 2 ಚಾನ್ಸಸ್ ಇದೆ. ಒಂದು ಎಕ್ಸಾಮ್ ಆಗ್ಬಹುದು, ಅಥವಾ ಕಟ್ ಆಫ್ ಪರ್ಸೆಂಟೇಜ್ ಏನಾದ್ರೂ ಬಿಟ್ರೆ, ಇನ್ ಕೇಸ್ ಎಕ್ಸಾಮ್ ಆಗದೆ ಕಟ್ ಆಫ್ ಪರ್ಸೆಂಟೇಜ್ ಬಿಟ್ರೆ ಎಷ್ಟು ಕಡಿಮೆಗೆ ಬೇಕಾದ್ರೂ ಅದು ಬಂದು ನಿಲ್ಬಹುದು. ಈ ರೀತಿಯಾದ 2 ಪಾಸಿಬಿಲಿಟೀಸ್ ಇರೋದ್ರಿಂದ ಹೋಪ್ ಅನ್ನ ಕಳ್ಕೊಳ್ಳದೆ ಎನಿವೆ ಅಗೈನ್ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿವನ್.